ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಪಿ ವಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತು. ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಎಲ್ಲಿ ಹೋಗ್ತಿದೆ ಅಂದರೆ ಅರಮನೆಗೆ ಆಗ್ತೈತೇನೆ ಅಂದರೆ ಭಾಳ ದಿನ ಆದಮೇಲೆ ನಮ್ಮೂರರು ನಾವು ಬಂದಿದ್ರು ಮೈಸೂರಿಗೆ ಟ್ರಿಪ್ ಹೊಡೆಯೋಕ್ಕೆ. ಅದಕ್ಕೆ ಅವರು ಬಂದಿದ್ರಂತ ನಾನು ನಮ್ಮ ರೂಮಿಂದ ಬರ್ತಾಯಿದ್ದೀನಿ. ನೋಡಿ ಅವ್ರು ಬರ್ತಿದ್ದಾರಲ್ಲಿ, ನಾನು ಎಂಟ್ರೆನ್ಸಲ್ಲಿ ಕಾಯ್ತಿದ್ದೀನಿ. ಯಾಕಂದ್ರೆ ಒಳಗಡೆ ಹೋಗಿದ್ವಿ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಅಂತ. ಅವ್ರು ಬರೋದಾಗ ನಾನೇ ಹೊರಗಡೆ ಕಾಯ್ತಿದ್ದೆ. ನೋಡಿ ಬಂದರು ನೋಡಿ, ಇವರೇ ನೋಡಿ ಗೈಸ್, ನಮ್ಮ ಊರಿಂದ ಬಂದಿರೋ ದೊಡ್ಡ ವ್ಯಕ್ತಿಗಳು ನಮ್ಮೂರವರೆಲ್ಲ ಇವ್ರನ್ನೆಲ್ಲರೂ ಮಾತಾಡಿಸ್ಕೊಂಡು ಮತ್ತೆ ಇನ್ನೇನು ಪಯಣ ಅಂತ ಕೇಳಿದಾಗ ಝೂಗೆ ಹೋಗ್ಬೇಕಂತಂದ್ರು. ಸೊ ಅದಕ್ಕೆ ಝೂಗೆ ನಡ್ಕೊಂಡು ಹೋಗ್ತಿದ್ವಿ ಎಲ್ಲರೂ. ಝೂ ಕರೆ ಹೊಟ್ಟೆ ಸಿತಂತ ಎಲ್ಲರಿಗೂ. ಅದಕ್ಕೆ ಹೋಟೆಲ್ ಬಂದು ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿದೆ ಝೂ ಎಂಟ್ರಿ. ನೋಡಿ, ಝೂ ಒಳಗಡೆ ಬಂದಷ್ಟೇ ನಾವು ಟೋಕನ್ ತಗೋಬೇಕಂತ ಹೋದ್ವಿ. ಟೋಕನ್ ಚಾರ್ಜಸ್ ನಮಗೆ 130 ರೂಪಾಯಿ ಇತ್ತು. ಟೋಕನ್ ಕೊಟ್ಟು ಒಳಗಡೆ ಬಂದು ಎಂಟ್ರೆನ್ಸ್ ಒಳಗಡೆ ಬಂದಷ್ಟೇ ನಮ್ಮ ಹುಡುಗರು ಪಕ್ಷಿ ನೋಡ್ಬೇಕು, ಏನು ನೋಡ್ಬೇಕಂತ ಗೊತ್ತಾ ಇಲ್ಲದಂದ್ರೆ ಸುಮ್ಮನೆ ನುಕ್ಕೊಂಡು ಹೋಗ್ತಿದ್ದಾರೆ. ಆ ಕಡೆ ನೋಡ್ತಿಲ್ಲ, ಈ ಕಡೆ ನೋಡ್ಕೊಂಡು ತುಂಬ ಸ್ಟ್ರೇಟ್ ಹೋಗ್ತಿದ್ದಾರೆ ಅವರು. ಝೂ ಬಂದರೆ ಏನೋ ಫಾರೆಸ್ಟ್ ಬಂದ್ರೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಒಂದು ಪಾರ್ಕಲ್ಲಿ ನಡ್ಕೊಂಡು ಹೋಗ್ತಾರೆ, ಆ ಥರ ಹೋಗ್ತಿದ್ರೆ. ಇದೊಂದು ಪಕ್ಷಿ ನೋಡ್ತಿದ್ರೆ, ಆ ಪಕ್ಷಿಯಲ್ಲಿ 2 ಕಾಲು ಇರಬೇಕಲ್ಲ, ಇದೇನು ಒಂಟಿ ಕಾಲಲ್ಲಿ ನಿಂತ್ಕೊಂತ ನೋಡಿದ್ರೆ ಆಮೇಲೆ 2 ಕಾಲಿದೆ ಅಂತ ಗೊತ್ತಾಯ್ತು. ಅದಾದಮೇಲೆ ನಮ್ಮ ಹುಡುಗ್ರ ಜೊತೆ ಹಾಕ್ಕೊಂಡು ನಾವು ಹೋಗ್ತಿರೋದೇ ಝೂ ಒಳಗಡೆ. ನೋಡಿ, ಝೂ ಒಳಗಡೆ ಬಂದಷ್ಟಿಗೆ ಫಸ್ಟ್ ಕಾಣಿದ್ದೆ ನಮ್ಮ ಹುಲಿ ಕಂಡಷ್ಟಿಗೆ ಈ ಥರ ಜನರೆಲ್ಲ ಬಗ್ಗಿ ನೋಡೋದಕ್ಕೆ ನಮ್ಮ ಹುಡುಗರೆಲ್ಲ ಆತೃತವಾಗಿ ಏನಿದೆ ಹುಲಿ ಹೊರಗಡೆ ಬಂದಿದೆ ಅಂತ ನೋಡ್ತಾ ಇದ್ರೆ, ಹುಲಿ ನೋಡಿದ್ರೆ ಮಲ್ಕೊಂಡಿದೆ ಗಾಯಸ್. ಅದ್ರ ನೋಡಕ್ ಈ ಪರ ಜನರೆಲ್ಲ ನಿಂತಿರ್ಬೇಕು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ, ನಾವು ಝೂಗೆ ಹೋಗಿದ್ದು ಮಧ್ಯಾಹ್ನ ಟೈಮ್ ಹೋಗುತ್ತೆ. ಪ್ರಾಣಿಗಳೆಲ್ಲ ಲೇಸಿಯಾಗಿ ಮಲಗ್ಬಿಟ್ಟಿದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ನೋಡಿ ಹೋಗಿ ಫೋಟೋ ತೆಗಿಬೇಕಂದ್ರೆ ನೋಡ್ಬೇಕಂದ್ರೆ ಬರ್ತಾನಿಲ್ಲ. ಅದಕ್ಕೆ ಅವ್ರಿಗೆಲ್ಲ ಬೇಸರ ಆಗಿ ಏನಂತಾರೆ ನೋಡಿ, ನೀವೇ ಕೇಳಿಸ್ಕೊಳ್ಳಿ. ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ, ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಅಲ್ಲಿ ಗಾಡಿ ಹತ್ರ ಇರೋದು ರಘು. ನೆನಪೈತ ನಿಂಗೆ ಮರಕೋತಿಯ ಈ ಮರ ಹತ್ರ ಮಲ್ಕೊಂಡದಲ್ಲ, ಅದು ರಾಮಂಜಿ. ಮದುವೆ ಮಾಡ್ಕಂತೀಯ? ಎದೆ ಗಟ್ಟಿ ಐತೆ ಅಂತ ನನ್ನ ಟಚ್ ಮಾಡಕ್ ಬರ್ಬೇಡ. ನೋಡಿ ಫೋನ್ ಇಟ್ಕ. ನಮ್ಮ ಹುಡುಗರು ಝೂ ಬಂದಿದ್ದಾರಲ್ಲ, ಪ್ರಾಣಿಗಳೇನ ಸ್ಪಂದಿಸ್ತಿಲ್ಲ ಅಂದ್ರೆ ಅದಕ್ಕೆ ನಮ್ಮ ಹುಡುಗರು ಯಾತ್ರ ಕರೀತಾರೆ ನೋಡಿ, ನೀವೇ ಕೇಳಿಸ್ಕೊಳ್ಳಿ. ಗೈಸ್, ಈಗ ನಾವು ಆನೆ ನೋಡಕ್ ಬಂದಿದ್ವಿ. ಆನೆ ನೋಡಕ್ ಬಂದಾಗ ಆನೆ ನೋಡಿ ಅದು ಆಹಾರ ಹೆಂಗ್ ಸುತ್ಕೊಂಡು ತಿನ್ನುತ್ತೆ ಅಂತಂದ್ರೆ, ಒಂಥರ ರೌಂಡ್ ಹೆಂಗ್ ಮಾಡುತ್ತೆ ನೋಡಿ, ರೌಂಡ್ ಮಾಡ್ಕೊಂಡು ತಿನ್ನುತ್ತೆ ನೋಡಿ ಆನೆ. ನಡಿಯಲ್ಲ ಕಣದು ಮುಚ್ಚೋಳೆ. ನೋಡ್ತಿರಲ್ಲ ಮೊಸಳೆ ಒಳ್ಳೆ ಸತ್ತೋಗಿರುತ್ತೆ ನೋಡಿ, ಡೆಡ್ ಬಾಡಿ ಹೆಂಗ್ ಮಲಗಿರುತ್ತೆ ಹಂಗೆ ಮಲಗಿದೆ, ಮತ್ತೊಂದು ಚೂರು ಮೂಮೆಂಟ್ ಇಲ್ಲ. ಗೈಸ್, ಈಗ ನಾವು ಮೈಸೂರು ಝೂ ಬಂದಿದ್ವಿ. ಗೈಸ್, ಇದೆಲ್ಲ ಮುಗಿಸ್ಕೊಂಡು ನಾವು ಎಲ್ಲಿ ಹೋಗ್ತೀವಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ನಮ್ಮ ಕಾರ್ ಹೋಗಲ್ಲ ಅಂತ ಅಂದರು. ಸೊ ಅದಕ್ಕೆ ನಾವು ಬಂದಿದ್ದು ಬಸ್ ಸ್ಟಾಪಿಗೆ. ನೋಡಿ, ಬಸ್ ಸ್ಟಾಪಿಗೆ ಬಂದಷ್ಟಿಗೆ ಬಸ್ಸಲ್ಲಿ ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಮ್ಗೆ ಜನ ಏನಿಲ್ಲ ಅನ್ಕೊಂಬಿಡಿ, ರೆಶ್ ಏನಿದಿಲ್ಲ, ಆರಾಮ್ ಹೋಗ್ತಿದ್ವಿ. ಎಲ್ಲರೂ ಆರಾಮ್ ಹೋಗ್ತಿದ್ವಿ. ದರ್ಶನ ನಮ್ಗೇನು ಹಬ್ಬ ಬಂದರೂ ಒಂದು 20 ಮಿನಿಟ್ಸಲ್ಲಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಒಳಗಡೆ ಬಂದಷ್ಟೇ ಚಾಮುಂಡಿ ಬೆಟ್ಟ ನಮಗೋಸ್ಕರ ಪಲ್ಲಕ್ಕಿ ಮೇಲೆ ಹೋಗ್ತಿದ್ಲು. ಆ ದೃಶ್ಯವನ್ನು ನೋಡ್ಕೊಂತ ನಾವು ಹೊರಗಡೆ ಬಂದ್ವಿ ನೋಡಿ ಎಲ್ಲರೂ. ಗೈಸ್, ನಾವೀಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ. ಯಾವ್ದೊಂದು ದೇವಸ್ಥಾನ ಹತ್ತೋದ್ರೆ ನೀವು ಹೆಣ್ಮಕ್ಳು ಶಾಪಿಂಗ್ ಮಾಡೋದು ನೋಡಿದ್ರೆ, ಆದ್ರೆ ನಮ್ಮ ಗಂಡು ಮಕ್ಳು ಯಾವ ಥರ ಶಾಪಿಂಗ್ ಮಾಡ್ತಾರೆ ಅಂತ ನೀವೇ ನೋಡಿ.
ಡಿಪ್ರೆಷನ್. ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಮಾಡ್ಕೊಂಡು ನಾವು ಕಾರ್ ಹಾಕೊಂಡೆ ಬಂದಿದ್ದೆ KRS ನೋಡಿ. KRS ಬಂದಷ್ಟಿಗೆ ನೈಟ್ ಆಗಿತ್ತು ಅಲ್ಲಿಗೆ. ಈಗ ಶೋ ನೋಡ್ಬೇಕಂತ ಎಲ್ಲರೂ ಓಡೋಗ್ತಿದೀವಿ. ಶೋ ಯಾವ ಥರ ಇದೆ ಅಂತ ಒಂದು ವಿಡಿಯೋ ಹಾಕ್ತೀನಿ, ಇನ್ನೂ ನೋಡ್ಕೊಂಬಿಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಪಿ ವ್ಲಾಗ್ಸ್ ಪ್ರಶಾಂತ್. ಬಾಯ್ ಬಾಯ್.